ಕೃಷ್ಣಂ ವಂದೇ ಜಗದ್ಗುರು ಅಂತ ನಾವು ಹೇಳ್ತೀವಿ. ಅದು ಭಗವದ್ಗೀತೆ ನಮ್ಮ ಬಹುಶಃ ಜೀವನಕ್ಕೆ ಎಲ್ಲ ನಮ್ಮ ಶಾಸ್ತ್ರಗಳನ್ನು ಪಕ್ಕಕ್ಕಿಟ್ಟು ಒಂದು ಭಗವದ್ಗೀತೆಯನ್ನ ಸರಿಯಾಗಿ ನಾವು ಅಧ್ಯಯನ ಮಾಡಿದ್ರೆ, ಸರಿಯಾಗಿ ಆಳವಾಗಿ ಅಧ್ಯಯನ ಮಾಡಬೇಕು. ಅದನ್ನು ಮಾಡಿದ್ರೆ ನಮ್ಮ ಜೀವನವನ್ನು ಫಸ್ಟ್ ನಾವು ಸರಿ ಮಾಡ್ಕೋಬಹುದು. ಅಂದ್ರೆ ಮೊದಲು ಶುಭ್ರ ಮಾಡ್ಕೋಬಹುದು, ನಾವು ಚೆನ್ನಾಗಿ ಬದುಕೋಕ್ಕೂ ಆಗುತ್ತೆ. ಅಲ್ಲಿಂದ ನಮ್ಮ ಹೈಯರ್ ಆಸ್ಪೆಕ್ಟ್ಸ್, ನಮ್ಮ ಮನಸ್ಸನ್ನ ಆತ್ಮವನ್ನ ಮೇಲೆ ತಗೊಂಡು ಹೋಗಿರುವಂತಹ ಒಂದು ತತ್ವ ಎಲ್ಲವೂ ಕೂಡ, ಅಂದ್ರೆ ಲೌಕಿಕದಿಂದ ಪಾರಮಾರ್ಥಿಕಕ್ಕೆ ಬೇಕಾಗಿರುವಂತಹ ನಾವು ಜೀವನವನ್ನ ಸುಂದರಮಯವಾಗಿ ಮಾಡ್ಕೊಳ್ಳೋಕೆ ಬೇಕಾಗಿರುವಂತಹ ಎಲ್ಲ ಅಂಶಗಳು ಕೂಡ ಭಗವದ್ಗೀತೆಯಲ್ಲಿ ಅಡಗಿದೆ. ಅಷ್ಟು ಅದ್ಭುತವಾದ ಕರ್ಮವನ್ನು ಮಾಡು ಅಂತ ಹೇಳ್ತಾನೆ. ಕರ್ಮದಿಂದ ಇಡೀ ಭಗವದ್ಗೀತೆಯಲ್ಲಿ ಮುಖ್ಯವಾದ ಭಾಗ ಭಗವಂತ ಕರ್ಮಕ್ಕೆ ಮೀಸಲಿಟ್ಟಿದ್ದಾನೆ. ವೈರಾಗ್ಯ, ಭಕ್ತಿ ಅಂತ ಅದಕ್ಕಿಂತ ಹೆಚ್ಚಿನ ಅಧ್ಯಾಯಗಳು ಕರ್ಮ ಹೇಗೆ ಮಾಡಬೇಕು, ಅದು ಕರ್ಮ ಯೋಗ ಹೇಗಾಗತ್ತೆ ಅನ್ನುವಂಥದ್ದಕ್ಕೆ ಪ್ರಾಮುಖ್ಯತೆ ಕೊಟ್ಟಿರೋದು ಭಗವದ್ಗೀತೆ. ಒಂದು ಅದ್ಭುತವಾದಂತಹ ಒಂದು ನಮಗೆ ಒಂದು ಸ್ಮೃತಿಯಾಗಿದೆ. ಹಾಗಾಗಿ ಶ್ರೀಕೃಷ್ಣ ನಮಗೆ ಒಂದೇ ಜಗದ್ಗುರು ಅಂತ ಅವ್ನು ಹೇಳ್ತೀವಿ. ಇನ್ನೊಂದು, ಈ ಎಲ್ಲಿ ಬಂದಿದೆ ಇದು? ಈ ಭಗವದ್ಗೀತೆ ಮಹಾಭಾರತದಲ್ಲಿ ಬಂದಿದೆ. ವೇದವ್ಯಾಸರು ಬರೆದಿರುವಂಥದ್ದು ಮಹಾಭಾರತ. ಮಹಾ ಅದ್ಭುತವಾದ ಗ್ರಂಥ, ಬೃಹತ್ ಗ್ರಂಥ. ಅದು ಅದರಲ್ಲಿ ಇಲ್ಲದೇ ಇರುವಂತಹ ವಿಚಾರವೇ ಇಲ್ಲ ಅನ್ನೋದು ಅಕ್ಷರ ಸತ್ಯ. ನೀವು ಒರಿಜಿನಲ್ ಮಹಾಭಾರತವನ್ನು ತಗೊಂಡು ಸುಮ್ಮನೆ ವಿಷಯ ಸೂಚಿ ಇದೆಯಲ್ಲ, ಏನ್ ಹೇಳ್ತಾ ಇದೆ ಅಂತ ನೋಡಿದ್ರೆ ದಿಗ್ಭ್ರಮೆ ಆಗುತ್ತೀರ. ಅದರಲ್ಲಿ ಕೊಡುವಂತಹ ವಿಚಾರಗಳು ಎಷ್ಟು ಇದೆಯೋ, ಅದರಲ್ಲಿ ಭಗವದ್ಗೀತೆ ಒಂದು ಭಾಗ ಅಷ್ಟೇ. ಅದರಲ್ಲಿ ಭಗವದ್ಗೀತೆ ಇದೆ, ವಿಷ್ಣು ಸಹಸ್ರನಾಮ ಇದೆ, ಶಿವ ಸಹಸ್ರನಾಮ ಇದೆ. ಅದ್ರ ಜೊತೆಗೆ ಹಲವಾರು ಆಧ್ಯಾತ್ಮಿಕ ತತ್ವಗಳ ಚಿಂತನೆಗಳಿದೆ. ಬಹಳ ಅದ್ಭುತವಾದ, ಅದರಲ್ಲಿ ಒಂದು ದೊಡ್ಡ ಸಮಗ್ರವಾದ ಜೀವನ ಮತ್ತು ಧರ್ಮದ ಒಂದು ಬೃಹತ್ತಾದಂತಹ ಒಂದು ಗ್ರಂಥ. ಅದರ ಸಮಾನನೇ ಅಷ್ಟು ಅದ್ಭುತವಾದ ಗ್ರಂಥ ಪ್ರಪಂಚದಲ್ಲೇ ಇಲ್ಲ, ಅದು ಗ್ಯಾರಂಟಿ. ಅದು ಅಷ್ಟು ಅದ್ಭುತ. ಅದನ್ನು ಬರೆದಿದ್ದು ವೇದವ್ಯಾಸರು. ವೇದವ್ಯಾಸರು ಬ್ರಹ್ಮಸೂತ್ರಗಳನ್ನ, ಉಪನಿಷತ್ತಲ್ಲಿರೋ ತತ್ವವನ್ನೆಲ್ಲ ಸೇರಿ ಬ್ರಹ್ಮಸೂತ್ರಗಳು ಅಂತ ಮಾಡಿದ್ರು. ಅದಕ್ಕೆ ನಮ್ಮ ಆಚಾರ್ಯರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಅದಕ್ಕೆ ವಿವರಣೆಗಳನ್ನು ಕೊಟ್ಟರು. ಅದೇ ತರ ಆ ಮಹಾಭಾರತ ಗ್ರಂಥ ಆದಮೇಲೆ ಅವರು ಭಾಗವತವನ್ನು ಕೂಡ ಬರೆದರು. ಅದರಲ್ಲಿ ಮತ್ತೆ ಅದ್ಭುತವಾದಂತಹ ಒಂದು ಭಕ್ತಿ ತತ್ವ, ಭಕ್ತಿ ಮತ್ತು ಜ್ಞಾನ ತತ್ವವನ್ನ ಭಾಗವತದಲ್ಲಿ ಹೇಳಿದರು. ಒಂದು ಮಾತಿದೆ, ಸಮಸ್ತ ಜ್ಞಾನವು, ನಮ್ಮ ಭಾರತೀಯ ಜ್ಞಾನವು ವೇದವ್ಯಾಸರ ಕೊಡುಗೆ. ನಾನು ನನ್ನ ಜೀವನದಲ್ಲಿ ಶಾಸ್ತ್ರಗಳನ್ನ, ಸ್ವಲ್ಪ ಗ್ರಂಥಗಳನ್ನ ಓದ್ತಾ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾಗ ನನಗೆ ದೊಡ್ಡ ಆಶ್ಚರ್ಯ ಆಗಿದ್ದೇನೆಂತಂದ್ರೆ, ಯಾವುದು ಮುಟ್ಟಿದ್ರೂ ಕೂಡ ವೇದವ್ಯಾಸರ ಹತ್ರ ಹೋಗುತ್ತೆ. ಅಂದ್ರೆ ಅದೇ ಮೇನ್ ಸರ್ಕಲ್. ಏನು ನೀವು ತಗೊಂಡ್ರು, ಯಾವ ಗ್ರಂಥ, ಯಾವ ಜ್ಞಾನವಚಾರ ನಾವು ಮುಟ್ಟಿದ್ರು ವೇದವ್ಯಾಸ. ವೇದಗಳು ಸಮಗ್ರವಾಗಿ ಒಂದೇ ವೇದ ಆಗಿದ್ರೆ ಆಗಿನ ಕಾಲಕ್ಕೆ ಅದನ್ನು ಅಕಾರ್ಡಿಂಗ್ ಟು ದಿ ಕಂಟೆಂಟ್ ಅದನ್ನು ಡಿಫರೆನ್ಶಿಯೇಟ್ ಮಾಡಿ ವಿಭಜಿಸಿ ಅದಕ್ಕೆ ವ್ಯಾಸ ಅಂತ ಹೆಸರು. ವಿಭಜನೆ ಮಾಡುವವರಿಗೆ ವ್ಯಾಸ ಅಂತ ಹೆಸರು. ವೇದಗಳನ್ನ 4 ಭಾಗವಾಗಿ ಕ್ಯಾಟಗರೈಸ್ ಮಾಡಿದ್ದು ವೇದವ್ಯಾಸ. ಇದು ಫಸ್ಟ್. ಸೆಕೆಂಡ್ ಇಂಪಾರ್ಟೆಂಟ್ ಏನೋ, ಅವರು ಬ್ರಹ್ಮಸೂತ್ರಗಳನ್ನ ಬರೆದ್ರು. ಸೂತ್ರ ರೂಪದಲ್ಲಿ ಒಂದು 100 ಉಪನಿಷತ್ತು ತತ್ವಗಳನ್ನ ಸೂತ್ರ ರೂಪಕ್ಕೆ ತಗೊಂಡ್ಬಂದು ಅಧ್ಯಯನ ಮಾಡೋದಕ್ಕೆ ಸುಲಭ ಮಾಡಿಕೊಟ್ರು. ಮಹಾಭಾರತ ಬರೆದ್ರು, ಮಹಾಭಾಗವತ ಬರೆದ್ರು. ಆ 18 ಪುರಾಣಗಳು ಕೂಡ ಅವರೇ ಬರೆದಿದ್ದು ಅಂತ ನಾವು ನಂಬ್ತೀವಿ. ಇದು ಅದಕ್ಕೆ ವ್ಯಾಸೋಚ್ಚಿಷ್ಟಂ ಅಂತ. ವ್ಯಾಸರು ಅರಗಿಸ್ಕೊಂಡು ಬಿಟ್ಟಿರೋದು ಏನಿದೆಯೋ ಆ ಉಚ್ಚಿಷ್ಟವೇ ನಮಗೆ ಸಮಸ್ತ ಜ್ಞಾನ ಅಂತ ನಾವು ನಂಬ್ತೀವಿ. ಹಾಗಾಗಿ ಇದು ಗುರು ಪೂರ್ಣಿಮಾ ಅಂತ ಅಂದ್ರೆ ನಮ್ಮ ಗುರು ತತ್ವದಲ್ಲಿ ಅತ್ಯಂತ ದೊಡ್ಡ ಸ್ಥಾನ ವೇದವ್ಯಾಸರಿಗಿದೆ ನಮಗೆ. ಹಾಗಾಗಿ ವೇದವ್ಯಾಸರು ನಾವು ಸ್ಮರಿಸ್ಕೋಬೇಕು. ಇತ್ತೀಚೆಗಂತೂ ವೇದವ್ಯಾಸರು ಯಾರು ಅಂತಂದ್ರೆ ಯಾರೋ ಗಡ್ಡ ಬಿಟ್ಕೊಂಡು ಎಲ್ಲೋ ಇರ್ತಾರಲ್ಲ, ಫೋಟೋಸ್ ಎಲ್ಲೋ ನೋಡ್ತೀವಲ್ಲ. ಅಂದ್ರೆ ನಮ್ಮ ದುರದೃಷ್ಟ ಹೇಗಾಗಿದೆ ಅಂತಂದ್ರೆ, ಯಾವ ಪರಂಪರೆ ನಮಗೆ ಅತ್ಯಂತ ಜ್ಞಾನವನ್ನು ಕೊಡ್ತಾ ಇದೆಯೋ, ಯಾವ ಜ್ಞಾನ ಯಾವುದು ಅದ್ಭುತವಾದ ದಾಖಲೆ ಮಾಡಿ ವೇದವ್ಯಾಸರು ಬಿಟ್ಟು ಹೋಗಿದ್ದಾರೋ, ನಾವು ಇವಾಗ ಏನು ಚಿಂತನೆ ಮಾಡಿದ್ರು ಆ ಅಂಶ ಬರಲೇಬೇಕು. ಇವಾಗ ನ್ಯೂಟನ್ ಬಿಟ್ಟು ನಾವು ಸೈನ್ಸ್ ಮುಟ್ಟಕ್ಕಾಗತ್ತ? ನ್ಯೂಟನ್ ಈಸ್ ಸೋ ಇಂಪಾರ್ಟೆಂಟ್, ಐನ್ಸ್ಟೀನ್ ಸೋ ಇಂಪಾರ್ಟೆಂಟ್. ನೀವು ವೇದವ್ಯಾಸರನ್ನ ಈ ತರ ರೀತಿಯಲ್ಲಿ ನೋಡಿದ್ರೆ ಒಂದು 1000 ನ್ಯೂಟನ್, 1000 ಐನ್ಸ್ಟೀನ್ಸ್ ಸೇರ್ಕೊಂಡಿರುವಂತ ಒಂದು ಮಹಾಚೇತನ ಅದು. ಹಾಗಾಗಿ ನಾವು ಕನೆಕ್ಷನೇ ಇಲ್ಲ ನಮ್ಗೆ. ವೇದವ್ಯಾಸರು ಯಾರು ಅಂತೆ. ಹೀಗೆ ಅದರ ಕಡೆ ನಾವು
ನಮ್ಮ ಮನಸ್ಸು ಹರಿಸ್ಬೇಕು, ವೇದವ್ಯಾಸರನ್ನ ಹೆಚ್ಚು ಆಳವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ತತ್ವ ಕಷ್ಟ ಆದರೂ ಕೂಡ ಮಹಾಭಾರತ ಭಾಗವತಗಳನ್ನ ಓದಿ ನಾವು ವೇದವ್ಯಾಸರನ್ನ ಅರ್ಥ ಮಾಡ್ಕೊಳ್ಳೋದ್ರೆಲ್ಲ ಒಂದಿದೆ. ಕಡೆಯದಾಗಿ ಒಂದು ಚಿಕ್ಕ ಕಥೆ ಒಂದು ಮಹಾಭಾರತದಲ್ಲಿ ಬರುತ್ತೆ, ಬಹಳ ಸ್ವಾರಸ್ಯಕರವಾದದ್ದು, ನಾವು ಬಹಳ ಜೀವನಕ್ಕೆ ಬಹಳ ಉಪಯೋಗಕಾರಿಯಾಗುವಂಥ ಒಂದು ಕಥೆ ಇದು. ಮಹಾಭಾರತದ ಕಾಲದಲ್ಲೇ ಇದನ್ನು ರೆವಲ್ಯೂಷನರಿ ಕಾನ್ಸೆಪ್ಟ್ ಇದೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಕೌಶಿಕ ಅಂತ ಒಬ್ಬ ಒಂದು ಸಾಧಕ. ಅವನು ಹಿಂದಿನ ಕಾಲದಲ್ಲಿ ಅವನು ಸಾಧನೆ ಮಾಡ್ತಾ ಇದ್ದ, ಎಲ್ಲ ಪಾಂಡಿತ್ಯ, ಎಲ್ಲ ಶಾಸ್ತ್ರ ಗ್ರಂಥಗಳನ್ನೆಲ್ಲ ಓದಿದ್ದ, ತಿಳ್ಕೊಂಡಿದ್ದ, ಒಂದಷ್ಟು ಧ್ಯಾನ ತಪಸ್ಸು ಅದನ್ನು ಮಾಡ್ತಾ ಇದ್ದ. ಹೀಗೆಲ್ಲ ಎಲ್ಲೋ ಒಂದು ಕಾಡಿನಲ್ಲಿ ಹೋಗಿ ಅಲ್ಲಿ ಇದ್ದುಕೊಂಡು ತಪಸ್ಸು ಮಾಡ್ತಾ ಊಟದ ಟೈಮ್ಗೂ ಮಾತ್ರ ಬಂದು ಭಿಕ್ಷೆ ಬೇಡ್ಕೊಂಡು ಭಿಕ್ಷೆ ತಿನ್ಕೊಂಡು ಹೋಗ್ತಾ ಇದ್ದ. ಹೀಗಿದ್ದ ತೀವ್ರವಾದಂಥ ಸಾಧಕ ಅವನು. ಅಲ್ಲಿ ಒಂದ್ಸಲ ಅವನು ಕಾಡಿನಲ್ಲಿ ಕೂತ್ಕೊಂಡು ಯಾವ್ದು ಗಿಡದ ಕೆಳಗೆ ಅವನು ಧ್ಯಾನ ಮಾಡ್ತಾ ಇದ್ದಾನೆ, ತಪಸ್ಸು ಮಾಡ್ತಾ ಇದ್ದಾನೆ. ಮಾಡ್ತಾ ಇರಬೇಕಾದ್ರೆ ಮೇಲೊಂದು ಪಕ್ಷಿ ಅವನ ಮೇಲೆ ಒಂದು ಹಿಕ್ಕೆ ಆಗುತ್ತೆ, ಮೇಲ್ ಬೀಳುತ್ತೆ ಅವನಿಗೆ. ಇವನು ಧ್ಯಾನ ಕೂತ್ಕೊಂಡಿರೋನ ನೋಡ್ತಾನೆ, ಅವನಿಗೆ ಹಿಕ್ಕೆ ಹಾಕಿರೋದು ಕಾಣಿಸುತ್ತೆ. ಅವನಿಗೆ ಮೇಲೆ ಹಕ್ಕಿ ಹಿಕ್ಕೆ ಆಗಿದೆ ಅಂತ ಗೊತ್ತಾಗುತ್ತೆ. ತಕ್ಷಣ ಅವನು ಕೋಪದಿಂದ ಅದರ ಕಡೆಗೆ ನೋಡ್ತಾನೆ. ಆಶ್ಚರ್ಯ, ಅದು ಭಸ್ಮ ಸತ್ತೋಗುತ್ತದೆ. ಇವ್ನು ನೋಡಿದ ದೃಷ್ಟಿಗೆ ಅಲ್ಲಿವರೆಗೂ ಇವನು ಗೊತ್ತಿಲ್ಲ ನನಗೆ ಈ ಶಕ್ತಿ, ಇಂಥ ಶಕ್ತಿ ಬಂದಿದೆ ಅಂತ. ಇವನ ಸಾಧನೆಯಲ್ಲಿ ಬಂದಿರುವಂತಹ ಒಂದು ಶಕ್ತಿ, ಅದು ಒಂದು ಸಿದ್ಧಿಯಾಗಿದೆ ಅವನಿಗೆ. ಒಂದು ದೃಷ್ಟಿಯಿಂದ ನೋಡಿದ್ರೇನೆ ಅವನಿಗೆ ಶಿವನ ಕಣ್ ತೆರೆದಂಗೆ ಅವನಿಗೆ ಅದನ್ನು ನೋಡಿದ ತಕ್ಷಣ ಕೋಪದಿಂದ ಅದು ಭಸ್ಮ ಆಗೋ ಶಕ್ತಿ ಇವನಿಗೆ ಸಿದ್ಧಿಯಾಗಿದೆ. ಇವನಿಗೊಂದು ಕಡೆ ಅಯ್ಯೋ ಸಾಯಿಸ್ಬಿಟ್ನಲ್ಲ ಅಂತಾನು ಅನ್ಸುತ್ತೆ, ಇನ್ನೊಂದು ಕಡೆ ಒಳಗೊಳಗೇನೆ ನನಗೊಂದು ಶಕ್ತಿ ಬಂದಿದೆ, ಆಶ್ಚರ್ಯ, ನಾನು ಇದನ್ನೆಲ್ಲ ಮಾಡ್ತಾ ಇರುವಂತದ್ರಲ್ಲಿ ಪವರ್ ಬಂದಿದೆಯಲ್ಲ, ಮನುಷ್ಯನಿಗೆ ಒಂದು ಪವರ್ ಸಿಕ್ಕಿದ್ರೆ ಬರುತ್ತಲ್ಲ ಒಂದು ಅಹಂಕಾರ, ಅದು ಬಂತ ಅವನಿಗೆ. ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋಗ್ತಾನೆ. ಒಂದು ಜ್ಞಾನದ ಮಾರ್ಗಕ್ಕೋಸ್ಕರ ಒಂದು ಹಳ್ಳಿನಲ್ಲಿ ಅಲ್ಲಿ ಭಿಕ್ಷೆ ಬೇಕು, ಅವನು ಮನೆ ಮುಂದೆ ನಿಂತ್ಕೊಳ್ತಾನೆ. ತಾಯಿ ಭಿಕ್ಷೆ ಬೇಕು ಅಂತ ಕೇಳ್ತಾನೆ. ಅಲ್ಲಿ ಒಳಗಿನ ಸ್ತ್ರೀ ಆಕೆ ಬರ್ತಾ ಇದ್ದೀನಿ ತಾಳಿ ಗುರುಗಳೇ ಅಂತ ಅಂದ್ಬಿಟ್ಟು ಅದನ್ನ ಏನೋ ಅಲ್ಲಿ ಭಿಕ್ಷೆ ತಗೊಂಡ್ಬರಕ್ಕೆ ಅಂತ ಹೋಗ್ತಾನೆ. ಅಷ್ಟರಲ್ಲಿ ಆಕೆಯ ಗಂಡ ಎಲ್ಲೋ ಕೆಲಸ ಎಲ್ಲ ಹೋದವರು ದಣಿದು ಮನೆ ಒಳಗೆ ಬರ್ತಾನೆ. ಅವನು ಬಂದಿರೋದ್ರಲ್ಲಿ ತುಂಬಾ ಸುಸ್ತಾಗಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಹೆಂಡತಿಗೆ. ತಕ್ಷಣ ಅವನು ಕರ್ಕೊಂಡು ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ನಿಮ್ಗೆ ಹಸುವಾಗಿದೆ ಅಂತ ಗೊತ್ತಾಗುತ್ತೆ. ಹಸು ಕೊಟ್ಟು ಅದಕ್ಕೆ ಆಸರೆ ಎಲ್ಲ ಕೊಟ್ಟು ಆ ಗಂಡನಿಗೆ ಸ್ವಲ್ಪ ಉಪಚಾರ ಮಾಡ್ತಾನೆ. ಇವನಲ್ಲಿ ಈ ಬ್ರಾಹ್ಮಣ ಕೌಶಿಕ ಅಲ್ಲಿ ಆಚೆ ನಿಂತಿರ್ತಾನೆ. ಅವನು 2-3 ಸಲ ಕರೀತಾ ಇರ್ತಾನೆ. ಇವಳು ಹೀಗೆ ಮನಸ್ಸೆಲ್ಲಾನು ತನ್ನ ಹಸ್ಬೆಂಡ್ ಅಲ್ಲಿ ಗಂಡ ಬಂದಿರೋದ್ರ ಕಡೆ ಗಮನ ಕೊಟ್ಟು ಅದ್ರ ಕಡೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಇವನಿಗೆ ಕೋಪ ಬರುತ್ತೆ. ಏನಮ್ಮ ಬ್ರಾಹ್ಮಣ, ನಾನು ಹಿಂಗೆ ತಪಸ್ವಿ, ನಾನು ಬಂದಿದ್ದೀನಿ, ನನ್ನ ಬಗ್ಗೆ ಗಮನ ಇಲ್ಲದೆ ಅಲ್ಲಿ ಒಳಗೆ ಏನ್ ಮಾಡ್ತಾ ಇದೀಯ ನೀನು ಅಂತ ಅಂದ್ಬಿಟ್ಟು ಅಂತಾನೆ. ಅವಾಗ ಅವಳು ಅಷ್ಟೆಲ್ಲ ಮಾಡಿಬಿಟ್ಟು ಆಚೆ ಬಂದು, ದಯವಿಟ್ಟು ಕ್ಷಮಿಸಿ ಗುರುಗಳೇ, ಹೀಗೆ ನನಗೆ ನನ್ನ ಗಂಡ ದಣಿದು ಬಂದಿದ್ದಾರೆ, ಹಸುವಿನಲ್ಲಿ ಬಂದಿದ್ದಾರೆ, ಅವರನ್ನು ಉಪರಿಸಬೇಕಾಗಿ ಅದನ್ನು ನೋಡ್ಕೊಳ್ಳೋದು ನನ್ನ ಧರ್ಮ ಅಂತ ಪಾಲಿಸ್ಕೊಂಡು ಬರ್ತಾ ಇದ್ದೀನಿ, ಅದೊಂದು ವ್ರತ ಅಂತ ಪಾಲಿಸ್ಕೊಂಡು ಬರ್ತಾ ಇದ್ದೀನಿ. ಅದರಿಂದ ನನಗೆ ಬರೋ ತಡ ಆಯ್ತು, ಸ್ವಲ್ಪ ಮನಸ್ಸು ಆ ಕಡೆ ಹೋಯ್ತು, ದಯವಿಟ್ಟು ಕ್ಷಮಿಸಿ ತಗೊಳ್ಳಿ ಅಂತ. ಏನು ನಿನಗೆ ನನಗೆ ಬಂದ ಅತಿಥಿ ಅಥವಾ ಭಿಕ್ಷಾಟನೆಗೆ ಬಂದಂತ ಒಬ್ಬ ತಪಸ್ವಿ ನನಗಿಂತ ನಿನ್ನ ಲೌಕಿಕವಾದಂತ ಒಂದು ಗಂಡ ಸ್ಥಾನ ದೊಡ್ಡದಾಗೋಯ್ತಾ ಅಂತ ಜೋರಾಗಿ ಕೋಪ ಮಾಡ್ಕೊಂಡು ಬೈತಾನೆ. ಅಂದಿದ ತಕ್ಷಣ ಈಕೆ ಬಹಳ ವಿನಮ್ರಳಾಗಿ, ಗುರುಗಳೇ ತುಂಬಾ ಹಂಗೆಲ್ಲ ಕೋಪ ಮಾಡ್ಕೋಬೇಡಿ, ಬ್ರಾಹ್ಮಣ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ, ಮೊದಲು ನಿಮ್ಮ ಕ್ರೋಧವನ್ನ ಕಮ್ಮಿ ಮಾಡ್ಕೊಳ್ಳಿ, ಆವಾಗ ನೀವು ಬ್ರಾಹ್ಮಣರಾಗ್ತೀರಾ. ನೀವು ಕೋಪ ಮಾಡಿಕೊಂಡು ಮಾತ್ರಕ್ಕೆ ಸುಟ್ಟು ಬೂದಿಯಾಗೋ ಹಕ್ಕಿಯಲ್ಲ ನಾನು ಅಂತಾನೆ. ಇವನಿಗೆ ಸ್ಟನ್ ಆಗ್ಬಿಡ್ತಾನೆ. ಏನಿದು, ಎಲ್ಲೋ ಕಾಡಿನಲ್ಲಿ ಆಗಿರೋದು, ಯಾರು ಇಲ್ಲ, ಈಕೆಗೆ ಹೆಂಗ್ ಗೊತ್ತಾಯ್ತು ಅಂತ. ಆಕೆ ಏನು ಮಾತಾಡಲ್ಲ. ನಿಮ್ಗೆ ಗೊತ್ತಾಯ್ತು ನಾನು ಆ ಹಕ್ಕಿ ದೃಷ್ಟಿ ನನ್ ಬಿದ್ದು ಸತ್ತೋಯ್ತು ಅಂತ, ನಿಮ್ಗೆ ಗೊತ್ತಾಯ್ತು ಅಂತ. ಅವಳು, ನಾನೇನು ನಿಮ್ಮ ತರ ತಪಸ್ಸು ಏನು ಮಾಡಲಿಲ್ಲ, ಇದು ಹೆಂಗೋ ನನ್ಗೆ ಬಂದಿದೆ, ನಾನು ಮಾಡೋದಷ್ಟೇ, ನನ್ನ ಗೃಹಸ್ಥ ಧರ್ಮ. ಒಂದು ಗೃಹಿಣಿಯಾಗಿ ನಾನು ಏನು ಮಾಡಬೇಕು ಅದನ್ನ ಕಾಯ ವಾಚ ಮನಸ ನಾನು ಮಾಡ್ತೀನಿ ಅಷ್ಟೇ. ನನಗಿನ್ನ ಆಧ್ಯಾತ್ಮ ಸಾಧನೆ ಗೊತ್ತಿಲ್ಲ,
ತಪಸ್ಸು, ಇನ್ನೊಂದು ಏನು ಸಾಧನೆಗಳು ಅವೆಲ್ಲ ಏನು ಗೊತ್ತಿಲ್ಲ. ನಾನು ಮಾಡೋದು ನನ್ನ ಕರ್ತವ್ಯ ಪಾಲನೆಯನ್ನ ನಿರಪೇಕ್ಷೆಯಿಂದ, ಅಂದರೆ ಸೆಲ್ಫಿಶ್ನೆಸ್ ಇಲ್ಲದೆ, ಸೆಲ್ಫ್ಲೆಸ್ ಆಗಿ ನಾನು ಆ ಕೆಲಸ ಮಾಡ್ತೇನೆ ಅಷ್ಟೇ ಗುರುಗಳೇ. ಇವನಿಗೊಂದು ಆಶ್ಚರ್ಯ ಆಗುತ್ತೆ. ನೀವು ಸ್ವಲ್ಪ ತಿಳ್ಕೊಳ್ಳೋದಿದೆ, ನೀವು ನಿಮ್ಮ ಮುಂದಿನ ಹಿಂಗೆ ಹೋಗಿ ಮುಂದೆ ಇನ್ನೊಂದು ಚಿಕ್ಕ ಊರು ಬರುತ್ತೆ, ಆ ಊರಲ್ಲಿ ಒಬ್ಬ ಮಹಾತ್ಮ ಇದ್ದಾನೆ, ಅವನ ಹತ್ರ ಹೋಗಿ ನೀವೊಂದಷ್ಟು ಪಾಠ ಕಲಿಬೇಕು ಅಂತ. ಇವನು ಮನಸ್ಸಲ್ಲಿ ಅನ್ಸುತ್ತೆ, ಈಗೇನೆ ಈ ಮಟ್ಟಕ್ಕಿದ್ರೆ ಇನ್ನು ಹೀಗೆ ಹೇಳ್ತಾ ಇರೋಂತ ಆ ಗುರು ಇನ್ನೇನಪ್ಪ ಅಂತ ಅಂದ್ಬಿಟ್ಟು ತಕ್ಷಣ ಇವನಿಗೆ ಮನಸ್ಸಿಗೆ ಬರುತ್ತೆ, ಹೌದೌದು ಆ ಗುರು ಹತ್ರ ಹೋಗ್ಬೇಕು, ನಾನು ತಿಳ್ಕೋಬೇಕು ಅಂತ. ಇಲ್ಲಿಂದ ಬರ್ತಾನೆ, ಆ ಊರಿಗೆ ಬರ್ತಾನೆ, ಕೇಳ್ತಾನೆ ಇಲ್ಲಿ ಯಾರೋ ಒಬ್ರು ಗುರುಗಳೊಬ್ರು ಇದ್ದಾರಂತಲ್ಲ ಅಂತ. ಅವ್ರ ಹೆಸರು ಏನು ಅಂತ ನಾವು ಹೇಳಿರ್ತಾರೆ, ಅವರು ಧರ್ಮವ್ಯಾಧ ಅಂತ. ಇವಾಗ ಜ್ಞಾಪಕ ಬಂದಿರುತ್ತೆ ನಿಮಗೆ, ಧರ್ಮವ್ಯಾಧ ಅಂತ ಆ ಊರಲ್ಲಿದ್ದಾನೆ ಅಂತ ಹೇಳಿರ್ತಾರೆ, ಮಹಾಗುರು ಅವರು ಅಂತ. ಇವನು ಬಂದು ಧರ್ಮವ್ಯಾಧ ಅಂತ ಇಲ್ಲಿ ಯಾರೋ ತಪಸ್ವಿಗಳು ಋಷಿಗಳು ಯಾರೋ ಇದ್ದಾರಂತಲ್ಲ, ಯಾರು ಧರ್ಮವ್ಯಾಧ, ನಾನು ನೋಡ್ಬೇಕು, ಅವ್ರ ಹತ್ರ ನಾನು ಅಧ್ಯಾತ್ಮ ವಿದ್ಯೆ ಕಲಿಬೇಕು ಅಂತ ಕೇಳ್ಕೊತಾ ಇರ್ತಾನೆ. ಅವರು ಹೌದಾ, ಓ ಆ ಧರ್ಮವ್ಯಾಧರ, ನೋಡಿ ಈ ಬೀದಿನಲ್ಲಿ ಹೋಗೋದ್ರೆ ಅಲ್ಲಿ ಪಕ್ಕದಲ್ಲಿ ಅಲ್ಲೊಂದು ಅಂಗಡಿ ಇದೆ, ಅಲ್ಲೇ ಇರ್ತಾನೆ ಧರ್ಮವ್ಯಾಧರು. ಹೌದಾ ಅಂತ ಅಂದ್ಬಿಟ್ಟು ಇವನು ಆಚೆ ಕುಡ್ಕೊಂಡು, ಓ ಇನ್ನು ಗುರುಗಳು ನೋಡ್ತೀನಿ, ಇವ್ರು ಯಾರೋ ಮಹಾ ತಪಸ್ವಿನೇ ಇರಬೇಕು, ಆಕೆನೇ ಆ ಗುರುಗಳ ಹತ್ರ ಹೋದ್ರೆ ನಿಮಗೆ ಬ್ರಹ್ಮವಿದ್ಯೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿದಾರಲ್ಲ ಅಂತ ಬರ್ತಾನೆ. ನೋಡಿದ್ರೆ ಆ ಧರ್ಮವ್ಯಾಧ ಮಾಂಸ ಮಾರ್ತಾ ಇರ್ತಾನೆ, ಒಂದು ಪುಟ್ಟ ಅಂಗಡಿ ಇಟ್ಕೊಂಡಿರ್ತಾನೆ, ಅವನು ಮಾಂಸ ಮಾರ್ತಾ ಇರ್ತಾನೆ. ಇವನಿಗೆ ಡೌಟು, ಇದೇನದು ಯಾರೋ ಋಷಿನೋ ತಪಸ್ವಿಗಳು ಅಂತ ಹುಡ್ಕೊಂಡು ಬಂದ್ರೆ ಈ ಮಾಂಸ ಕಟ್ ಮಾಡ್ಕೊಂಡು ಮಾಡ್ತಾ ಇರೋನ್ ತೋರಿಸ್ಬಿಟ್ಟು ಇವಳು ಮಹಾಗುರು ಅಂತ ಎಲ್ಲ ಹೇಳ್ತಾ ಇದ್ರಿ, ಆಕೆ ಹೇಳ್ತಾ ಇದ್ಲಲ್ಲ, ಏನಾದ್ರು ತಪ್ಪು ತಿಳ್ಕೊಂಡಿದ್ದೇನಾ ಅಂತ 2-3 ಸಲ ಚೆಕ್ ಮಾಡ್ಕೊತಾನೆ. ಏನಾದ್ರೂ ಇವರೇ ಧರ್ಮವ್ಯಾಧ, ಅವರೇ ಮಹಾಗುರುಗಳು ಅಂತ. ಇವನಿಗೆ ಏನು ಹೇಳೋದು ಗೊತ್ತಾಗಲ್ಲ. ತಕ್ಷಣ ಇವನಿಗೆ ಮನಸ್ಸು ಒಪ್ತಾ ಇಲ್ಲ, ಶಾಕಾಹಾರಿ ಅಲ್ಲ ಇವನು, ಮಾಂಸ ಎಲ್ಲ ಮಾಡಿಕೊಂಡು ಇವನು ಗುರುಗಳು ಅಂತ ಬೇರೆನಾ, ಏನಪ್ಪ ಇದು ಅಂತ ಸೇರಿ ಕೂತಿರ್ತಾನೆ. ಇವನು ಅವನು ಹೋಗಿ ನಮಸ್ಕಾರ ನಮಸ್ಕಾರ ನಮಸ್ಕಾರ, ಬನ್ನಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹಾ ಆಯ್ತಾಯ್ತು, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾನೆ. 1 ನಿಮಿಷ ನಾನು ಸ್ವಲ್ಪ ಕೆಲಸ ಇದೆ, ನಾನು ಮಾಡ್ಬಿಟ್ಟು ಬರ್ತೀನಿ ಅಂತ ಈ ಕೆಲಸ ಮಾಡ್ತಾನೆ. ಅಲ್ಲಿಗೆ ಅವ್ನು ಬೇಕಾಗಿರುವಂಥದ್ದೇನೋ ಕೊಟ್ಟು ಮನೆಯಲ್ಲಿ ಪಕ್ಕದಲ್ಲಿ ಕೂಡಿಸಿರ್ತಾನೆ, ಮನೆಯ ಅಂಗಳ ಒಳಗಡೆ. ಅಲ್ಲಿ ವೃದ್ಧ ದಂಪತಿಗಳು, ಇವನ್ ತಂದೆ ತಾಯಿ, ಧರ್ಮವ್ಯಾಧನ ತಂದೆ ತಾಯಿ ಇರ್ತಾರೆ. ಇವನ್ ಕೆಲಸ ಮಾಡ್ತಾನೆ, ಮತ್ತೆ ನಡುವೆ ಬಂದು ಆ ತಂದೆ ತಾಯಿಗಳಿಗೆ ವೃದ್ಧರಾಗಿರ್ತಾರೆ, ಸ್ವಲ್ಪ ಅವ್ರಿಗೆ ಏನ್ ಬೇಕೋ ಅದನ್ನು ಉಪಚಾರ ಮಾಡೋದು, ಅವ್ರಿಗೇನು ಸೇವೆ ಮಾಡೋದು, ಅವ್ರಿಗೆ ನೀರು ಕೊಡೋದು ಅಥವಾ ಏನು ಔಷಧಿನೋ ಏನೋ ಅವ್ರಿಗೆ ಆಹಾರ ಅದು ಕೊಡ್ತಾ ಮತ್ತೆ ಹೋಗಿ ಕೆಲಸ ಮಾಡ್ಕೊಂಡು ಮತ್ತೆ ಬಂದು ಅದನ್ನು ಮಾಡ್ತಾ ಇರ್ತಾನೆ. ಒಂದಷ್ಟೆಲ್ಲ ಮಾಡಾದ್ಮೇಲೆ ಬಂದು ಈಗ ಬಂದೆ, ಕ್ಷಮಿಸಿ, ಹೇಳಿ ನೀವೇನು ಬರೋಕ್ಕಾಯ್ತು ಅಂತ. ಅದು ನನಗೆ ನಿಮ್ಮ ಹತ್ರ ಸ್ವಲ್ಪ ಏನೋ ವಿಚಾರ ತಿಳ್ಕೊಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ಹೌದೌದು, ಆ ಊರಿನಲ್ಲಿ ಒಬ್ರು ಪತಿವ್ರತ ಸ್ತ್ರೀ ಒಬ್ರು ನಿಮಗೆ ಹೇಳಿದ್ರಲ್ವಾ, ಹೀಗೆ ಇಲ್ಲಿ ಬನ್ನಿ ಅಂತ ಹೇಳಿ. ನಿಮ್ಗೆ ಗೊತ್ತಾ ಅಂತಾರೆ. ಅಂದ್ರೆ ನೀವು ಆ ಮೊಬೈಲ್ ಇಲ್ಲ, ಬೇರೆ ಯಾವ ಮೆಥಡ್ ಇಲ್ಲ, ಇವನು ಊರಿಂದ ಇವನು ಬೇರೆ ಊರಿಂದ ಇವನು ಬಂದಿದ್ದಾನೆ. ಇವನಿಗೆ ಆಶ್ಚರ್ಯ, ಇವಾಗಲಾದ್ರೆ ನಮ್ಗೆ ಮೆಸೇಜ್ ಹೋಯ್ತು ಅಂತ ಹಾಕೋಬಹುದು, ಆ ಕಾಲದಲ್ಲಿ ಅದಿಲ್ಲ. ಆದ್ರೆ ಈ ವ್ಯಕ್ತಿ ತಕ್ಷಣ, ಅಂದ್ರೆ ಈ ಮೊಬೈಲ್ ಶಕ್ತಿ ಯಾವ್ದಿದೆಯೋ ಅದು ಇವರೆಲ್ಲ ತಲೆನಲ್ಲಿ ಇದೆ, ಇವರಿಗೆ ಅವ್ರ ಗ್ರಹಿಕೆ ಇದೆ, ಅವ್ರಿಗೆ ಅಂತ ಒಂದು ಸೂಪರ್ ಪವರ್ ಇದೆ. ಇವನು ಅವ್ರು ಹೇಳಿ ಕಳ್ಸಿದ್ರಲ್ವಾ ಅಂತಾನೆ. ಇವನು ಮತ್ತೆ ಒಂದು ಕಡೆ ಶಾಕ್, ಓಹೋ ಇವ್ರಿಗೂ ಗೊತ್ತಾಗೋಯ್ತು ಅಂತ. ಆದ್ರೂ ಮನಸ್ಸಲ್ಲಿ ಇವನು ಮಾಂಸ ಮಾರ್ತಾ ಇರೋದು ಅದು ಸಮಾಧಾನ ಇರೋಲ್ಲ. ಇವ್ರು ಏನ್ ಪ್ರಶ್ನೆ ಕೇಳೋದು, ಋಷಿಗಳು ತಪಸ್ವಿಗಳು ಜಟ ಎಲ್ಲ ಬಿಟ್ಟು ಎಲ್ಲ ಇನ್ನು ಲೌಕಿಕ ವ್ಯಾಪಾರಗಳನ್ನೆಲ್ಲ ಬಿಟ್ಟು ಕಾಡಿನಲ್ಲಿ ತಪಸ್ ಮಾಡ್ಕೊಂಡಿದ್ರೆ ಮಾತ್ರ ಗುರುಗಳು ಅಂತ ಭಾವನೆ ನಮಗೂ ಸ್ವಲ್ಪ ಆಗಿರುತ್ತಲ್ಲ. ಆದ್ರೆ ಈಗಲ್ಲ, ಇದು ಗುರು ಯಾವುದು ಅಂತ ಅಂದ್ರೆ ಆವಾಗ ಒಬ್ಬರ ಹತ್ರ ಬಂದು ಏನು ನೀವು ಏನೋ ತುಂಬಾ ತಿಳ್ಕೊಂಡಿದ್ದೀರಾ, ಪಾರಂಗತರು, ಶಬ್ದೆಲ್ಲ ಜ್ಞಾನಿಗಳು ಅಂತ ಹೇಳಿದ್ರು. ಆದ್ರೆ ಇದೇನಿದು ನೀವು ಮಾಂಸ ಮಾಡ್ಕೊಂಡಿದ್ದೀರಲ್ಲ, ನೀವು ಅದನ್ನೆಲ್ಲ ಬಿಟ್ಬಿಟ್ಟು ಸಂಪೂರ್ಣವಾಗಿ ನೀವು ಈ ಬ್ರಹ್ಮವಿದ್ಯೆಯನ್ನೇ ನೀವು ಇದು ಮಾಡ್ಕೋಬಹುದಲ್ಲ, ಎಷ್ಟೋ ಜನಕ್ಕೆ ಅದರಿಂದ ಒಳ್ಳೇದಾಗತ್ತಲ್ಲ, ನೀವು ರಾಂಗ್ ಉದಾಹರಣೆ ಕೊಡ್ತಾ ಇದ್ದೀರಲ್ಲ. ಅಂದ್ರೆ ಅಲ್ಲಿ ಮಾಂಸ ಕಟ್ ಮಾಡಿ ಮಾರ್ತಾ ಇರೋದು ಅಂತಂದ್ರೆ ಅದೊಂದು ಇದಕ್ಕೂ ಕಂಪೇರ್ ಮಾಡೋದು, ಇದು ಪವಿತ್ರತೆ ಅಪವಿತ್ರತೆ ಏನೋ ಭಾವನೆ ಉಂಟಾಗುತ್ತೆ, ಸರಿ ಇಲ್ವಲ್ಲ ಅಂತ ಹೋಗ್ತಾನೆ. ಅದಕ್ಕೆ
ಮಾಡೋ ಕೆಲಸ ಮುಖ್ಯ ಅಲ್ಲ, ಕೆಲಸದ ಒಳಗೆ ನಮ್ಮ ಮನಸ್ಥಿತಿ ಏನು ಅನ್ನೋದು ಆ ಕೆಲಸದ ಸತ್ವವನ್ನು ಗುರುತಿಸುತ್ತೆ, ಅದು ಗುಣವನ್ನು ಹೇಳುತ್ತೆ ಅಂತ. ಫಸ್ಟ್ ನಾನು ಮಾಂಸ ಮಾಡ್ತಾ ಇರ್ಬೋದು, ಆದರೆ ನನ್ನ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಇರಲ್ಲ. ಯಾವ ಭಾವನೆಯಿಂದ ನಾನು ಮಾಡ್ತೀನಿ, ನಾನು ಪ್ರಾಣಿ ಹಿಂಸೆ ಮಾಡಲ್ಲ. ಅದು ಯಾವ ರೀತಿಯಲ್ಲಿ ನನಗೆ ಲಭ್ಯ ಇರುತ್ತೋ ಅಷ್ಟರಲ್ಲಿ ಮಾತ್ರ ನಾನು ನನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾನೆ. ಪ್ರಕೃತಿಯಲ್ಲಿ ನಿಯಮದಲ್ಲಿ ಹೇಗೆ ಮನುಷ್ಯ ಯಾವ್ಯಾವ ರೀತಿ ಪ್ರಕೃತಿಯನ್ನು ಆಧರಿಸಿ ಬದುಕಬೇಕು ಅಂತ ನಮಗೆ ಪಾಠ ಹೇಳ್ಕೊಡುತ್ತೆ. ಮಾಂಸದ ಮೇಲೆ ಅವಲಂಬನೆ ಆಗಿರುವಂತಹ ಜೀವಿಗಳು, ಬೇಡ ಅಂತ ಇರುವಂಥ ಜೀವಿಗಳು, ಎಲ್ಲ ಆಹಾರವೂ ನಮಗೆ ಲಭ್ಯ ಇರುತ್ತೆ. ಆದರೆ ಇದರಲ್ಲಿ ಆಯ್ಕೆ ಮತ್ತು ವೈರಾಗ್ಯ ಎರಡರ ಒಂದು ಸಮ್ಮಿಲನ ಇರಬೇಕು. ನಾನು ಆ ನಿಟ್ಟಿನಲ್ಲಿ ನಾನು ಅದನ್ನ ನಮ್ಮ ಕುಲ ವೃತ್ತಿ ಅಂತ ಮಾಡ್ಕೊಂಡು ಬಂದಿದ್ದೀನಿ, ಕುಲ ಧರ್ಮ ಅಂತ ಮಾಡಿದ್ದೀನಿ, ಅದನ್ನು ಸ್ವಧರ್ಮ ಅಂತ ಭಗವದ್ಗೀತೆಯಲ್ಲಿ ಕೂಡ ಬರುತ್ತೆ, ಅದನ್ನು ಮಾಡ್ತೀನಿ. ಮುಖ್ಯವಾಗಿ ನಾನು ನನ್ನ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದರಲ್ಲಿ ಧರ್ಮ ಅಂತ ನಾನು ಕೆಲಸ ಮಾಡ್ತೀನಿ. ಅವರ ವೃದ್ಧರನ್ನ ಅವ್ರನ್ನ ಚೆನ್ನಾಗಿ ಇಟ್ಕೋಬೇಕು, ನೋಡ್ಕೋಬೇಕು ಅನ್ನೋದು ಪರಮ ಧರ್ಮ ಅಂತ ನಾನು ನಂಬ್ತೀನಿ. ಹಾಗಾಗಿ ನಾನು ಅದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದೀನಿ. ಮತ್ತೆ ನೀವೇನು ಬೇರೆ ಏನು ತಪಸ್ಸು ಧ್ಯಾನ ಇದು ಆ ಥರದ್ದೇನಿಲ್ವಾ, ನೀವು ಯಾವುದು ಶಾಸ್ತ್ರಗಳನ್ನೆಲ್ಲ ನಾನು ಯಾವುದು ಓದಿಲ್ಲ, ಮತ್ತೆ ಇದೆಲ್ಲ ನಿಮಗೆಲ್ಲ ಜ್ಞಾನ ಇದೆ ಅಂತ ಹೇಳ್ತಾರಲ್ಲ, ಏನು ಅಂತ ಅಂದ್ರೆ ಇಷ್ಟೇ ನಾನು ಮಾಡೋದು. ನಾನು ಕರ್ಮವನ್ನ ಯೋಗದಂತೆ ಮಾಡ್ತೀನಿ. ನಾನು ಮಾಡ್ತಾ ಇರುವಂಥ ಯಾವುದೇ ಕೆಲಸ, ನಾವು ಜೀವನದಲ್ಲಿ ಯಾವುದೇ ಕೆಲಸ ಮಾಡ್ತಾ ಇದ್ರು ಆ ಮಾಡ್ತಾ ಇರುವಂತಹದ್ದು ಧರ್ಮ ರೀತಿನಲ್ಲಿ ಇರಬೇಕು. ಅದನ್ನು ನಾನು ಅತ್ಯಂತ ನಿಷ್ಠೆಯಿಂದ ಸಮರ್ಪಣಾ ಭಾವದಲ್ಲಿ ಶರಣು ಅಂತ ನಾನು ಅದನ್ನು ಮಾಡ್ತೀನಿ. ಯೋಗ ಯಾವಾಗ ಆಗುತ್ತೆ ಅಂತಂದ್ರೆ ಅದರಲ್ಲಿ ವಿಪರೀತ ಆಸಕ್ತಿ ಬಿಟ್ಟು ನಾನು ಮಾಡ್ಬೇಕು ಕರ್ತವ್ಯವನ್ನ ಚೆನ್ನಾಗಿ ಮಾಡ್ಬೇಕಷ್ಟೇ, ಅಷ್ಟರಲ್ಲಿ ಬಿಟ್ಟು ನಮ್ಮ ಮನಸ್ಸು ಯಾವಾಗ ನಮ್ಮ ಎಮೋಷನ್ಸ್ ಅದರಲ್ಲಿ ಸೇರ್ಕೊಳ್ಳುತ್ತೋ ಅದನ್ನು ಆಸಕ್ತರು ಅಂತ, ಅದೇ ಭಗವದ್ಗೀತೆಯಲ್ಲಿ ಬರುತ್ತೆ. ನಿರಾಸಕ್ತರಾಗಿ ಮಾಡಿ ಅಂತ ಅಂದ್ರೆ ಇಷ್ಟ ಇಲ್ಲದೆ ಮಾಡಿ ಅಂತಲ್ಲ, ಅದರಲ್ಲಿ ವಿಪರೀತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳದೆ ಅದರಲ್ಲಿ ಎಮೋಷನಲಿ ಇನ್ವಾಲ್ವ್ ಆಗದೆ ಮಾಡಿ, ಇಂದ್ರಿಯಗಳು ಮನಸ್ಸು ಎಲ್ಲ ಅದರಲ್ಲಿ ಸೇರಿಸದೆ ಮಾಡಿ ಅಂತ. ಇದು ಬಹಳ ದೊಡ್ಡ ತತ್ವ, ಕರ್ಮಯೋಗದ ತತ್ವ. ಅರ್ಥ ಮಾಡ್ಕೊಳ್ಳೋದು ತುಂಬಾ ಸುಲಭ ಅಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಕರ್ಮ ಮಾಡೋದಕ್ಕೆ ನಿನಗೆ ಅಧಿಕಾರ ಇದೆ, ಅಲ್ಲ ಫಲದಲ್ಲಿ ಅಧಿಕಾರ ಇಲ್ಲ ಅಂತ ದೇವರು ಹೇಳ್ತಾರೆ. ಫಲದಲ್ಲಿ ಅಧಿಕಾರ ಇಲ್ಲ, ಫಲ ಬಂದೇ ಬರುತ್ತೆ, ನಿನಗೆ ಅದರ ಬಗ್ಗೆ ಒಂದು ಅಧಿಕಾರ ಇಲ್ಲ. ಯು ಆರ್ ನಾಟ್ ದಿ ಬಾಸ್. ಯು ಡೂ ದಿ ಜಾಬ್, ಯು ವಿಲ್ ಗೆಟ್ ದಿ ರಿವಾರ್ಡ್. ವೆನ್, ಹೌ ಮಚ್ the supreme almighty or supreme reality will give you. ಅದು ವಿಧಿಯನ್ನಿ, ಡೆಸ್ಟಿನಿ ಅನ್ನಿ ಅಥವಾ ಪರಮಾತ್ಮ ಅನ್ನಿ, ಅದು it will give. It definitely will give at some point or the other. We are bound to reap the fruits ಅಂತ ಇದು ಅವನು ಹೇಳ್ತಾನೆ. ಇದರ ನಂತರ ಧರ್ಮವ್ಯಾಧ ಕೌಶಿಕನಿಗೆ ಬ್ರಹ್ಮವಿದ್ಯಾ ವಿಚಾರವನ್ನು ಹೇಳ್ತಾನೆ. ಇದು ಮಹಾಭಾರತದಲ್ಲಿದೆ, ಅದನ್ನ ವ್ಯಾಧ ಗೀತೆ ಅಂತ ಹೇಳ್ತಾನೆ. ವ್ಯಾಧ ಅಂತಂದ್ರೆ ಮಾಂಸ ಮಾರೋನು ಅಥವಾ ಈ ಬೇಡರು, ಇವನ್ನ ವ್ಯಾಧರು ಅಂತ. ವ್ಯಾಧ ಗೀತೆ ಅಂತಿದೆ, ಭಗವದ್ಗೀತೆಯ ಒಂದು ಸಂಕ್ಷಿಪ್ತ ಭಾಗವಾಗಿ ಇದ್ದಂಗಿದೆ ಅದು ವ್ಯಾಧ ಗೀತೆ ಅಂತ. ಅದರಲ್ಲಿ ಎಷ್ಟು ತತ್ವ, ಜೀವನ ತತ್ವ ಹೇಳ್ತಾನೆ ಅಂದ್ರೆ, ಭಗವದ್ಗೀತೆ ನಮ್ಗೆ ಅರ್ಥ ಆಗೋದು ಕಷ್ಟ ಅಂತಂದ್ರೆ ವ್ಯಾಧ ಗೀತೆ ಓದಿದ್ರೆ ಜೀವನ ಹ್ಯಾಡ್ ಮಾಡಬೇಕು. ಕರ್ಮ ನಮ್ಗೆ ಅದೇ ಡಿಫಿಕಲ್ಟಿ. ನಮ್ಗೆ ಇಡೀ ಜೀವನದಲ್ಲಿ ಏನಪ್ಪಾ ಅಂತಂದ್ರೆ, ನಾನು ಎಲ್ಲ ಬಿಟ್ಬಿಟ್ಟು ಅರಣ್ಯಕ್ಕೆ ಹೋಗ್ಬೇಕಾ, ನಾನು ಅಧ್ಯಾತ್ಮದಲ್ಲಿ ಬೆಳಿಬೇಕು ಅಂತಂದ್ರೆ ಜೀವನದಲ್ಲಿ ಇದ್ದುಕೊಂಡೇ ಇಲ್ಲಿ ಕರ್ಮ ಮಾಡ್ತಾನೆ ನಾನು ಹೇಗೆ ಉತ್ತಮವಾಗೋಕ್ ಸಾಧ್ಯ ಅನ್ನೋದು ಎಲ್ರಿಗೂ ನಮಗಿರೋ ಸಮಸ್ಯೆ. ನನ್ ಜಂಜಾಟ, ಏನ್ ಮಾಡೋದು, ನನಗೆ ಪರಮಾತ್ಮನ ಕಡೆ ಇದೆ ಧ್ಯಾನ ಮಾಡ್ಬೇಕನ್ಸುತ್ತೆ, ಆದ್ರೆ ಇಲ್ಲಿ ಮಕ್ಳು ಗಲಾಟೆ, ಅಲ್ಲಿ ಗಂಡ ಗಲಾಟೆ, ಅಲ್ಲಿ ಹೆಂಡತಿ ಗಲಾಟೆ, ನಮ್ಮ ಬಾಸ್ ಗಲಾಟೆ. ಅಂದ್ರೆ ಜೀವನದ ಜಂಜಾಟಗಳು ನಮ್ಮನ್ನ ಯಾವುದೋ ಒಂದು ಹಂತಕ್ಕೆ ಹೋಗದೆ ಎಳಿತಾ ಇದೆ ಅಂತ. ವ್ಯಾಧ ಗೀತೆನಲ್ಲಿ ಅದನ್ನ ಹೇಗೆ ನಿಭಾಯಿಸಬೇಕು ಅನ್ನೋದೇ ಹೇಳುತ್ತೆ. ಯಾವ ಆಟಿಟ್ಯೂಡ್ ಅಲ್ಲಿ ಇರಬೇಕು, ಯಾವ ರೀತಿ ಮಾಡಬೇಕು ಅಂತ. ಅಂದ್ರೆ ಇದು ಒಂದು ಉದಾಹರಣೆ, ವ್ಯಾಧ ಗೀತೆ ಒಂದು ಉದಾಹರಣೆ ಮಹಾಭಾರತದಲ್ಲಿ ವೇದವ್ಯಾಸರು ನಮಗೂ ಕೊಟ್ಟಂತಹದ್ದು. ಅಂದ್ರೆ ಗುರು ತತ್ವ ಹೇಗೆ ಎಷ್ಟು ವಿಚಾರಗಳಿದೆ ನೋಡಿ. ಗುರು ಅಂತ ಅಂದ್ರೆ ಈ ರೂಪದಲ್ಲಿ ಕಾಷಾಯ ವಸ್ತ್ರ ಹಾಕೊಂಡು ಹೀಗಿದ್ರೆ ಅವನು ಗುರು ಅಂತ ಅಲ್ಲ, ಜ್ಞಾನಿ ಅನ್ನುವಂಥದ್ದು. ಅವನು ಮಾಡ್ತಾ ಇರುವಂತ ಕೆಲಸದಿಂದ ನಾವು ಅವನು ಜಡ್ಜ್ ಮಾಡೋದಲ್ಲ, ಅವನ ಅಂತರಂಗ ಹೇಗಿದೆ ಅನ್ನೋದು, ಪರಿಶುದ್ಧ ಅಂತರಂಗ ಇದೆಯಾ, ಈ ಇತ್ಯಾದಿ ಈ ವಿಚಾರಗಳನ್ನ ಅತ್ಯಂತ ಆಳವಾಗಿ ನಮಗೆ ಮನಮುಟ್ಟೋ ಹಾಗೆ ಆ ಮಹಾಭಾರತದಲ್ಲಿ ಅದನ್ನ ಬಹಳ ದೊಡ್ಡ ವಿಸ್ತಾರವಾದಂಥ ಕಥೆ ಅದು ಅತ್ಯಂತ ಅದ್ಭುತವಾಗಿದೆ. ಇದು ಹೀಗೆ ಮಹಾಭಾರತದಲ್ಲಿ
ಇಲ್ಲದೇ ಇರೋದೇ ಇಲ್ಲ, ಅಷ್ಟೊಂದು ವಿಚಾರಗಳು. ಅದರಲ್ಲಿ ಪಾಶುಪತ ತತ್ವ, ಶೈವಿಸಂ, ವೈಷ್ಣವಿಸಂ ಎಲ್ಲ ಒಳಗೊಂಡಿದೆ ಅದರಲ್ಲಿ. ಯಾವ ತತ್ವ ನಿಮ್ಗೆ ಬೇಕು ಹಾಗೇನೆ ಜಾತಿಗಳು, ವರ್ಣಗಳು, ಅದರ ಬೇರೆ ಬೇರೆ ಅಂಶಗಳು ಹೇಗೆ ಇರಬೇಕು, ಅವರವ್ರ ಧರ್ಮವನ್ನು ಪಾಲಿಸೋದು ಹೇಗೆ, ಎಲ್ಲವೂ ಕೂಡ ಬಹಳ ಬ್ಯೂಟಿಫುಲ್ ಆಗಿದೆ. ಭಗವದ್ಗೀತೆ ಮಾತ್ರವಲ್ಲದೆ ಅದು ಮಹಾಭಾರತ, ಅದನ್ನೇ ನಮಗೆ ಕೊಟ್ಟಿದ್ದು ವೇದವ್ಯಾಸರು. ಹಾಗಾಗಿ ಗುರು, ಎಲ್ಲರೂ ಹೇಳ್ತಾರೆ, ಹಿರಿಯರು ಹೇಳ್ತಾರೆ, ಗುರು ತತ್ವ ನಮ್ಮ ಒಳಗೆ ಇದೆ ಅಂತ. ಗುರು ಅನ್ನೋದು ಇವಾಗ ನಾವು ಅವ್ರನ್ನ ನೋಡಿ ನಿಮ್ಮನ್ನ ನಾನು ಗುರು ಅಂತ ಭಾವಿಸ್ಕೊಂಡು ನಾನು ಶಿಷ್ಯ ಭಾವದಲ್ಲಿ ನಿಮಗೆ ನಮಸ್ಕರಿಸ್ತೇನೆ ಅನ್ನೋ ಭಾವನೆ ಬಂದಿದ ತಕ್ಷಣ ಒಳಗೆ ಒಂದು ಸ್ವಿಚ್ ಆನ್ ಆಗುತ್ತೆ. ವಾಟ್ ಈಸ್ ಇಂಪಾರ್ಟೆಂಟ್, ದಟ್ ಫೀಲಿಂಗ್ ಆಫ್ ಒಬೀಡಿಯನ್ಸ್. ನಾನು ನಿಮ್ಮ ಹತ್ರ ನಿಮ್ಮ ತಲೆಬಾಗಿ ನಾನು ನಿಮ್ಮ ಜ್ಞಾನಕ್ಕೆ ನಾನು ತಲೆಬಾಗ್ತೀನಿ ಅಂತ ಮನಸ್ಸು ಯಾವಾಗ ನಮ್ಗೆ ಬರುತ್ತೋ ತಕ್ಷಣ ಎದುರು ಇರುವಂತಹ ನಮಗಿಂತ ಎತ್ತರವಾದಂತಹ ವ್ಯಕ್ತಿ, ಅವರಲ್ಲಿರುವಂತಹ ಜ್ಞಾನ ನಮಗೆ ಆಟೋಮೆಟಿಕಲಿ ಪ್ರವಾಹ ಆಗುತ್ತೆ. ಇದು ಪಾಸಿಟಿವ್ ಅಂಡ್ ನೆಗೆಟಿವ್ ಕನೆಕ್ಷನ್. ಇದು ಗುರು ತತ್ವ ಎಲ್ಲಿ ಹ್ಯಾಕ್ ಪಡ್ಕೋಬೇಕು ಅಂತಂದ್ರೆ, ಗುರು ಶಬ್ದ ಎರಡು, ಒಂದು ಹಿರಿಯರು ಅನ್ನೋದು ಗುರು, ಜ್ಞಾನಿಗಳು ಅನ್ನೋದು ಗುರುವೇ. ನಾವು ಯಾವಾಗ ಹಿರಿಯರನ್ನ, ಅವ್ರು ಯಾರೇ ಆಗಿರಲಿ, ಹಿರಿಯರನ್ನ ಯಾವಾಗ ನಾವು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀವೋ ತಕ್ಷಣ ಅವರ ಜೀವನದ ಅನುಭವ, ಅವರಲ್ಲಿರುವಂತಹ ಒಂದು ಶಕ್ತಿ, ಅಲ್ಲಿ ಶಕ್ತಿಪಾತ ಅಂತ, ಅದು ತಕ್ಷಣ ಅಲ್ಲಿ ನಮಸ್ಕಾರ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಫ್ಲೋ ಆಗುತ್ತೆ. ಇದು ಗುರುತತ್ವ. ಶಕ್ತಿಪಾತ ಅಂತ, ಅದು ಶಕ್ತಿ ಹಂಗೆ ಬರುತ್ತೆ. ಪರಮ ಗುರು ಕೆಲಸ ಮಾಡುವಂತಹದ್ದು ಇನ್ನೊಂದು. ಹೀಗೆ ಗುರು ತತ್ವಕ್ಕೆ ನಾವು ಎಲ್ಲೆಲ್ಲಿ ಗುರು ಅನ್ನೋ ಭಾವನೆಯಲ್ಲಿ ಹೋಗಿ ಲಿವಿಂಗ್ ಮಾಸ್ಟರ್ಸ್ ಅಂತ, ಅಂದ್ರೆ ಜೀವಂತವಾಗಿರುವಂತಹ ಗುರುಗಳು, ಅವ್ರ ಹತ್ರ ಆಗ್ಲಿ ಅಥವಾ ಗುರು ತತ್ವಕ್ಕಾಗ್ಲಿ, ಅದು ನಾವು ಹೋಗಿ ನಾವು ಅವ್ರಿಗೆ ನಮಸ್ಕಾರ ಮಾಡಿಕೊಂಡು, ಗುರುಗಳೇ ನೀವು ನನಗೆ ಜ್ಞಾನವನ್ನು ಕೊಡಿ ಅಥವಾ ನನಗೆ ಜೀವನ ಒಳ್ಳೇದು ಮಾಡಿ ಅಂತ ನಾವು ತಲೆ ಬಾಗಿದಾಗ ಆಟೋಮೆಟಿಕ್ ಆಗಿ ಆ ಗುರು ತತ್ವದಿಂದ ನಮಗೊಂದು ಎಕ್ಸ್ಟ್ರಾರ್ಡಿನರಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಅದನ್ನು ಶಕ್ತಿಪಾತ ಅಂತ ಹೇಳ್ತಾರೆ. ಲಿವಿಂಗ್ ಮಾಸ್ಟರ್ ಇದ್ರೆ ಶಕ್ತಿಪಾತ ದೃಷ್ಟಿಲಾಗ್ಬಿಡುತ್ತೆ, ಒಂದು ಮಾತಿನಲ್ಲಾಗುತ್ತೆ, ಸ್ಪರ್ಶದಲ್ಲಾಗುತ್ತೆ. ಅವ್ರು ಸುಮ್ಮನೆ ಗುರುಗಳಿಗೆ ಒಂದ್ಸಲ ಹಿಂಗೆ ನೋಡಿದ್ರೆ ಸಾಕು, ರಮಣ ಮಹರ್ಷಿಗಳು ಮಾಡ್ತಾ ಇದ್ರು ಹಾಗೆ, ಮೌನ ವ್ಯಾಖ್ಯಾ ಪ್ರಕಟಿತಂ ಅಂತ. ಸುಮ್ಮನೆ ಸಮರ್ಷಿಗಳು ಮಾತಾಡ್ತಾನೆ ಇರಲಿಲ್ಲ, ಅವ್ರು ಸುಮ್ಮನೆ ಹಿಂಗೆ ನೋಡಿದ್ರೆ ಸಾಕು. ಏನೇನೋ ಸಮಸ್ಯೆಗಳನ್ನ ಹೊತ್ತು ಬಂದಂಥ ಶಿಷ್ಯರು ಕೂತ್ಕೊಂಡು ಇದ್ದವರು ಗುರುಗಳನ್ನ ಕೇಳಬೇಕು, ನನಗಿದು ಏನೋ ಪ್ರಾಬ್ಲಮ್ ಇದೆ ತಿಳ್ಕೋಬೇಕು ಅಂತ ಅವ್ರ ರಮಣ ಮಹರ್ಷಿಗಳು ಎದುರು ಹೋದ್ರೆ ಎಲ್ಲರೂ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿರ್ತಾ ಇದ್ರು. ರಮಣ ಮಹರ್ಷಿಗಳು ನೋಡ್ಕೊಂಡು ರಮಣ ಮಹರ್ಷಿಗಳು ಸೈಲೆಂಟಾಗಿರ್ತಾರೆ, ಸುಮ್ಮನೆ ಎಲ್ಲರನ್ನ ಹಂಗೆ ನೋಡೋದು, ಸೈಲೆಂಟ್ ಆಗಿರೋದು ಅಷ್ಟೇ. ಒಂದಷ್ಟು ಹೊತ್ತು ಆದ್ಮೇಲೆ ಆ ಶಿಷ್ಯರಿಗೆ, ಸಮಸ್ಯೆ ಹೊತ್ತು ಬಂದಿರುವಂತ ಶಿಷ್ಯರಿಗೆ ಅದರ ಪರಿಹಾರ ಏನು ಅಂತ ಗೊತ್ತಾಗುತ್ತೆ. ಮೌನದಲ್ಲೇನೆ ಆ ಶಿಷ್ಯರ ಸಂಶಯಗಳನ್ನ ಪರಿಹಾರ ಮಾಡುವ ಶಕ್ತಿ ಗುರುಗೆ, ಅಂದ್ರೆ ಒಳಗಿಂದಾನೆ, ಇಟ್ ಈಸ್ ಅ ಮೆಂಟಲ್ ಟ್ರಾನ್ಸ್ಮಿಷನ್ ಆಫ್ ನಾಲೆಡ್ಜ್. ಅದು ಆ ಒಂದು ಶಕ್ತಿ ಆ ಗುರುಗಿರುತ್ತೆ. ಅದು ಮೌನ ವ್ಯಾಖ್ಯಾ ಪ್ರಕಟಿತ ಅಂತ, ಅದಕ್ಕೇನೆ ದಕ್ಷಿಣಾಮೂರ್ತಿನೂ ಅದನ್ನೇ ಹೇಳೋದು. ದಕ್ಷಿಣಾಮೂರ್ತಿಯ ಪರಂಪರೆ ಅದು. ರಮಣ ಮಹರ್ಷಿಗಳು ಸೈಲೆಂಟ್ ಆಗಿ ಸುಮ್ಮನೆ ಕೂತ್ಕೊಂಡು ಮಾಡೋದು. ಅದಕ್ಕೆ ನಾವು ಗುರುಗಂತ ಹೋಗಿ ಗುರುಗಳೇ ಹಿಂಗೆ ಅಂತ ಹೇಳ್ಕೊಡಬೇಕಾಗಿರೋಣ. ಗುರುಗಳ ಹತ್ರ ನಿಜವಾಗ್ಲೂ ಹೋಗಿ ಶ್ರದ್ಧೆಯಿಂದ ಸುಮ್ಮನೆ ಸೈಲೆಂಟ್ ಆಗಿದ್ರೆ ಸಾಕು, ಗುರುಗಳಿಂದ ಆ ಶಕ್ತಿ ಅನ್ನೋದು ನಮ್ಗೆ ಪ್ರವಾಹಿಸ್ತಾ ಇರುತ್ತೆ. ಇನ್ನೊಂದೇನಾಗುತ್ತೆ, ಗುರು ತತ್ವ ಅಲ್ಲಿದ್ರೆ ನಮ್ಮ ಒಳಗಿನ ಮನಸ್ಸು ಮಿರರ್ ಆಗಿರುತ್ತೆ. ಅದರ ಆ ಗುರು ತತ್ವದ ಪ್ರತಿಫಲನವಾಗುತ್ತೆ, ಇಮೇಜ್ ಕ್ರಿಯೇಟ್ ಆಗುತ್ತೆ. ಸೊ ಬೇಸಿಕಲಿ ವೆನ್ ವಿ ಪ್ರೇ, ದೇರ್ ಈಸ್ ಅನ್ ಇನ್ನರ್ ಗುರು ಒಳಗೆ, ಅದು ಆ ಗುರು ಜಾಗೃತವಾಗಿ ನಿಲ್ತಾನೆ. ನಾವು ಗುರು ಯಾವಾಗಲೂ ಒಳಗಿರ್ತಾನೆ, ಆದರೆ ನಾವು ಅದರ ಕಡೆ ನಾವು ನೋಡಿರೋಲ್ಲ, ಗಮನ ಆ ಕಡೆ ಹೋಗಿರೋಲ್ಲ. ಪರಮಾತ್ಮ ಹೇಗೆ ನಮ್ಮ ಒಳಗೆ ಇದ್ದಾನೆ ಅಂತಿದೆಯೋ, ಆ ಆತ್ಮ ತತ್ವ ಏನಿದೆಯೋ ಆತ್ಮದ ಕಡೆ ನಾವು ನೋಡಿರೋಲ್ಲ. ಆ ಗುರುವನ್ನ ನಾವು ಒಳಗೆ ಸ್ಮರಿಸ್ಕೊಂಡಾಗ ಒಳಗಡೆ ಇರುವಂತಹ ಗುರು ನಮಗೆ ಆ ಜ್ಞಾನದ ಚೈತನ್ಯವನ್ನು ಕೊಡ್ತಾನೆ. ಹಾಗಾಗಿ ಸಾಕಾರ ಗುರು ಒಂದು ಆದರೆ, ನಿರಾಕಾರವಾಗಿ ನಮ್ಮ ಒಳಗೆ ಇರುವಂತಹ ಗುರು ತತ್ವ ಜಾಗೃತಿ ಆಗುತ್ತೆ. ಹಾಗಾಗಿ ಎಷ್ಟು ವಂಡರ್ಫುಲ್ ಇದು ನಮ್ಮ ಲೈಫಲ್ಲಿ, ನಮ್ಮ ಭಾರತೀಯ ನಮ್ಮ ಜೀವನದಲ್ಲಿ ತಲತಲಾಂತರದಿಂದ ಗುರುಕುಲ, ಗುರುವೇ ನೋಡ್ಕೊಳ್ಳೋದು, ಊಟ ಹಾಕಿ ಮಕ್ಕಳಿಗೆ ಪಾಠ ಹೇಳ್ಕೊಡೋದು. ಇವಾಗ ನಾವು ಸಾಂಪ್ರದಾಯಿಕ ಕಲೆಗಳಲ್ಲಿ ನಾವು ಬಂದಿದ್ದೀವಿ, ಪಾಠ ಮಾಡ್ತಾ ಇದ್ದೀವಿ. ನಾವು ಕಾಯ ವಾಚ ಮನಸ ಅದನ್ನು ನಂಬ್ಕೊಂಡು ನಾವು ಕೆಲಸ ಮಾಡ್ತೀವಿ. ಸಾಂಪ್ರದಾಯಿಕ ಕಲೆಗಳು, ಇವಾಗ ಯೋಗ ಕೂಡ ಆ ಸಾಂಪ್ರದಾಯಿಕ ಒಂದು ಮಾರ್ಗದಲ್ಲಿ, ಇದು ಅತ್ಯಂತ ಉತ್ತಮವಾದಂಥ ಅಧ್ಯಾತ್ಮ ಮಾರ್ಗ ಯೋಗ. ಹಾಗೆ ಕಲೆಗಳು ಕೂಡ ಯೋಗ ಮಾರ್ಗಕ್ಕೆ ಹತ್ತಿರ ಇರುವಂಥದ್ದು, ಅದು ಕೂಡ ಯೋಗವೇ ಅಂತ ನಮ್ಮ ನಾಟ್ಯಶಾಸ್ತ್ರದಲ್ಲಿ ಇರುತ್ತೆ. ಸಂಗೀತ ನೃತ್ಯಗಳು ಕೂಡ
ಯೋಗಕ್ಕೆ ಪಕ್ಕದಲ್ಲೇ ಇರುತ್ತೆ ಅಂತ. ಹಾಗೆ ಈ ಶಿಸ್ತಿನಲ್ಲಿ ನಾವು ಅದನ್ನು ನಂಬ್ತೀವಿ. ಅಂದರೆ ಅದು ಕುಶಲ ವಿದ್ಯೆ ಮಾತ್ರ ಅಲ್ಲ, ಏನೋ ಒಂದು ಕಲೆ ಕಲಿಯೋದು ಮಾತ್ರ ಅಲ್ಲ, ಆ ಕಲೆಯ ಮೂಲಕ ಒಂದು ಅಧ್ಯಾತ್ಮದ ಬೆಳವಣಿಗೆ ಆಗಬೇಕು ಅನ್ನುವಂಥದ್ದು ನಮ್ಮ ಅದರಲ್ಲಿರುತ್ತೆ. ವಿದ್ಯೆಯ ನಿಜವಾದ ಅರ್ಥ ಯಾವಾಗುತ್ತೆ? ಮನುಷ್ಯ ಅಂತಃಕರಣ ಶುದ್ಧಿ ಆಗ್ತಾ ಅವನು ಉತ್ತಮವಾದಂಥ ಮನುಷ್ಯ ಆದ ಅಂದಾಗ ವಿದ್ಯೆಯ ಪ್ರಯೋಜನ ಆಗುತ್ತೆ ಅಲ್ವಾ? ಹಾಗಾಗಿ ನಿಜವಾದ ಅರ್ಥದಲ್ಲಿ ಜೀವನಕ್ಕೆ ಬೇಕಾದ ಲೌಕಿಕ ವಿದ್ಯೆಯನ್ನು ಹೇಳ್ತಾನೆ ಮನಸ್ಸನ್ನ, ನಮ್ಮ ಅಂತರಂಗವನ್ನ ಎತ್ತರಕ್ಕೆ ತಗೊಂಡು ಹೋಗುವಂತ ಪ್ರತಿಯೊಂದು ಶಕ್ತಿಯು ನಮಗೆ ಗುರುವಾಗುತ್ತೆ. ಹಾಗಾಗಿ ಎಲ್ಲರಿಗೂ ಕೂಡ ಈ ದಿನ ನನ್ನ ಪ್ರೀತಿಪೂರ್ವಕವಾದಂತಹ ಶುಭಾಶಯವನ್ನು ಹೇಳ್ತೀನಿ. ಗುರು ಸ್ಮರಣೆ ಇದು ನಾನು ಗ್ರಹಿಸಿದಂಥ ಕೆಲವು ವಿಚಾರಗಳು. ಇದನ್ನು ಹಂಚಿಕೊಳ್ಳೋಕ್ಕೆ ನಿಮ್ಮ ಗುರುಗಳು ಮತ್ತು ಶ್ರೀರಾಜು ಅವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಷ್ಟೊತ್ತು ಬಹಳ ತಾಳ್ಮೆಯಿಂದ ನೀವು ನನ್ನ ಮಾತನ್ನು ಕೇಳಿದ್ರಿ. ಎಲ್ಲರಿಗೂ ಆ ಗುರು, ನಮ್ಮ ಅಂತರಂಗದ ಒಳಗಿರುವಂತಹ ಗುರು, ಆ ಗುರು ತತ್ವ ನಮಗೆ ಜ್ಞಾನವನ್ನು ಕೊಡಲಿ. ನಮ್ಮ ಗಾಯತ್ರಿ ಮಂತ್ರ ಹೇಳೋ ಹಾಗೆ ಧಿ ಯೋ ಯೋನ ಪ್ರಚೋದಯ ಅಂತ. ನಮ್ಮ ಇರುವಂತಹ ಆ ಅಂತರಂಗದ ಒಳಗಿನ ಜ್ಞಾನ ಕೇವಲ ಬುದ್ಧಿ ಅಲ್ಲ, ಅದೊಂದು ವಿಶೇಷವಾದಂಥ ಬುದ್ಧಿ, ಅದನ್ನು ವಿಜ್ಞಾನ ಅಂತ ಹೇಳ್ತಾರೆ. ಆ ವಿಜ್ಞಾನದ ಪ್ರಚೋದನೆ ಆಗಲಿ, ಜಾಗೃತಿ ಆಗಲಿ, ಅದರಿಂದ ನಮ್ಮ ಜೀವನವನ್ನ ಇನ್ನೂ ಚೆನ್ನಾಗಿ ನಿಭಾಯಿಸುವಂಥ ಶಕ್ತಿ ಬರಲಿ, ಮನಸ್ಸು ಶಾಂತವಾಗಿರಲಿ, ಪ್ರಫುಲ್ಲವಾಗಿರಲಿ ಅಂತ ಎಲ್ಲರಿಗೂ ಕೂಡ ನಾನು ಶುಭಾಶಯ ಹೇಳ್ತಾ ನಾನು ವಂದಿಸ್ತೀನಿ. ಶ್ರೀ ಗುರುಭ್ಯೋ ನಮಃ.